ಎಲ್ಲರೂ ಇದ್ರ ಕೈಲಿ ಆಗಲ್ಲ, ಇದು ಪ್ರಾಯ ಮುಗೀತು ಅಂತ ಹೇಳೋರು ನಾವು ತಂದಾಗ್ಲೂ. ಬಟ್ ನಾನು ಇನ್ನೂ ಇದ್ದೀನಿ, ನನ್ನ ಜೀವ ಇದೆ ಅಂತ ಹೇಳಿ ಅದನ್ನ ತೋರಿಸ್ಕೊಟ್ಟಿದೆ. ಕಲ್ಕಿ ಏನು ಕಳ್ಕೊಂಡಿದ್ವಿ ಅದೇ ಪ್ರಯುಕ್ತ ಇವಾಗ ನಮಗೆ ಕೊಹ್ಲಿ ಕಲ್ಕಿ ಥರನೇ ಒಂದು ಸಾಥ್ ಕೊಡ್ತಾ ಇದೆ. ಇನ್ನು ಮುಂದೆ ಕಲ್ಕಿ ಬಾಹುಲ್ಯ ಏನು ಫಾರ್ಮಲ್ಲಿ ಇದ್ವೋ ಅದೇ ಫಾರ್ಮ್ನ ಜನಗಳಿಗೆ ಹೊಸ ಅಧ್ಯಾಯದ ರೂಪದಲ್ಲಿ ನಾವು ತೋರಿಸ್ಕೊಡ್ತೀವಿ. ಇದು ನಾನು ಯಾವತ್ತೂ ಹೇಳ್ತಾ ಇದ್ದೀನಿ, ಹೊಸ ಅಧ್ಯಾಯ ಇನ್ನು ಮುಂದೆ ಶುರು. ಎತ್ತು ತಗೊಂಡ ದಿನನೇ ಹೇಳಿದ್ದೀನಿ, ಬಾಹುಲ್ಯ ನಮ್ಮ ಮನೆಗೆ ಬಂದಿದ್ದ ದಿನನೇ ಹೇಳಿದ್ದೀನಿ, ಬಾಹುಲ್ಯ ಅಂದು ಹೊಸ ಅಧ್ಯಾಯ ಇವತ್ತಿಂದ ಶುರು. ಏನ್ ಗೊತ್ತಾ, ಆ ದುಡ್ಡಿರಲ್ಲ ನಮಗೆ. ಅವ್ರು ಕೊಟ್ಟಿರೋ ಟ್ರೋಫಿ ಇದೆಯಲ್ಲ, ಇನ್ನು ಜನ್ಮದಲ್ಲಿ ಅದು ಚೂರು ಹಾಳಾಗೋಬಾರ್ದು ಆ ತರ ಮಾಡಿಸ್ಕೊಟ್ಟಿದ್ದಾರೆ. ಎಷ್ಟು ವರ್ಷ ರೇಸ್ ಮಾಡಿದ್ರು ಯಾರು ಆ ತರದ್ ಮಾಡ್ಸಿರಿಲ್ಲ. ಭಾರಿ ಫಸ್ಟ್ನೇ ವರ್ಷ ಮಾಡಿದಾರೆ ಇವ್ರು ರೇಸ, ಆದ್ರೂ ಒಳ್ಳೆ ಟ್ರೋಫಿ ಕೊಡ್ತಾ ಇದಾರೆ. ಭಾರಿ ಸಂತೋಷ ಸರ್. ಸ್ನೇಹಿತರೆ ನೋಡಿ, ಮುಗುಳಿಹಳ್ಳಿ ಗ್ರಾಮದಲ್ಲಿ ಪ್ರಥಮ ಸ್ಥಾನ ಪಡೆದಂತಿರುವ ಶೌರ್ಯ ಮತ್ತೆ ಸಾಹಸ ಅಂತ ಶೌರ್ಯ ಸಾಹಸ ಎತ್ತುಗಳು ನಮ್ಮ ಮುಂದೆ ನಿಂತಿದ್ದಾವೆ ಸ್ನೇಹಿತರೆ. ಅತ್ಯುತ್ತಮವಾಗಿ ಓಡುವ ಮೂಲಕ ಸಾವಿರಾರು ಜನದ ಮನಸ್ಸನ್ನ ಗೆದ್ಬಿಟ್ಟಿದ್ದಾವೆ ಸ್ನೇಹಿತರೆ. ಇದು ಇವಾಗ ತಾನೇ ಬಾಯಿಗೂಡಿದೆ ಎತ್ತು, ಇನ್ನು ಯಂಗ್ ಚಾಂಪಿಯನ್ ಎತ್ತು ಅಂತಾನೆ ಹೇಳ್ಬೋದು. ಬಹಳ ಚೆನ್ನಾಗಿದೆ, ಹಾಲಿನಂತೆ ತಿಳಿಯ ಬಣ್ಣವಾಗಿದೆ ಸ್ನೇಹಿತರೆ. ಬನ್ನಿ, ಅದರ ಮಾಲೀಕರಿದ್ದಾರೆ, ಪ್ರಥಮ ಸ್ಥಾನ ಗೆದ್ದಿದ್ದಾರೆ. ಅವರು ಯಾವ ರೀತಿಯಾಗಿ ಅವ್ರ ಖುಷಿನ ವ್ಯಕ್ತಪಡಿಸ್ತಾರೆ, ಎತ್ತಿನ ಬಗ್ಗೆ ಏನು ಅಭಿಪ್ರಾಯ ಹೇಳ್ತಾರೆ ಅಂತ ತಿಳಿಸ್ತೀನಿ. ದಯವಿಟ್ಟು ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿ ಸ್ನೇಹಿತರೆ. ಸರ್ ನಮಸ್ತೆ. ನಮಸ್ತೆ ಸರ್. ಇವತ್ತು ಪ್ರಥಮ ಸ್ಥಾನ ಗೆಲ್ಲುವ ಮೂಲಕ ಅನೇಕ ಸಾವಿರಾರು ರೈತರ ಮನಸ್ಸನ್ನ ಗೆದ್ದಿದ್ದೀರಾ, ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇದನ್ನೆಲ್ಲ ನೋಡ್ರಿ ನಾವ್ ಇನ್ನೇನ್ ಹೇಳ್ಬಹುದು. ಈ ಜನಗಳನ್ನ ಅದ ಆಸೆ ನೋಡಿದ್ರೆ ಎಲ್ಲಾರು ಶೌರ್ಯ ಶೌರ್ಯ ಅಂತ ಇಷ್ಟ ಮಾಡ್ತಾರೆ, ಸಾಹಸ ಶೌರ್ಯ ಅಂತ ನೋಡ್ರಿ. ಹಂಗಾಗಿ ಅದು ನಾವ್ ಇನ್ನೇನ್ ಹೇಳಕ್ ಬರ್ತೀವಿ, ಜನ ನೋಡ್ರೆ ಸಾಕು, ಜನಗಳು ಅದನ್ನೇ ಮಾಡ್ತಾರಲ್ಲ. ಸರ್ ಹೆಸರು ಯಾವ ತರ? ಶೌರ್ಯ ಸಾಹಸ ಎಲ್ಲ ಸಾಹಸಕ್ಕೆ ಸಂಬಂಧಪಟ್ಟಿದ ಹೆಸರೇ? ಹೌದು ಸರ್, ನಾವು ನಮ್ಮ ಹುಡುಗ ಒಬ್ಬ ಶೌರ್ಯ ಅಂತ ಮದ್ದಿನವರಿಗೆ ಇಟ್ಟಿದ್ದ, ಅದೇ ಹೆಸರನ್ನೇ ಇರ್ಲಿ ನಾವು ತೆಗಿಯಲ್ಲ ಅಂತೇಳಿ. ಶೌರ್ಯ ಅಂದ್ರೆ ಶಕ್ತಿವಂತ, ಶಕ್ತಿವಂತ ಉದ್ದೇಶ. ಅವನು ಸಾಹಸ ಅಂದ್ರೆ ಶಕ್ತಿವಂತನೇ ಅವನು, ಆ ಉದ್ದೇಶಕ್ಕೆ ಅದೇ ಹೆಸರು ಇಟ್ಕೊಂಡಿದ್ವಿ. ಹೆಸರಿಗೆ ತಕ್ಕನಾಗಿ ಓಡಿ ಇವತ್ತು ಬಹುಮಾನ ಗಳಿಸ್ತಿದ್ದೇವೆ. ಹೌದು ಸರ್, ತುಂಬಾ ಖುಷಿ ಆಗಿದೆ ನಮಗೆ. ಈ ಊರಲ್ಲಂತೂ ಬಹಳ ಇದು ಮಾಡಿದ್ರು, ಏನೋ ಎಲ್ಲಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ, ಬಹಳ ಚೆನ್ನಾಗಿ ನಡೆಸಿದ್ದಾರೆ. ಫಸ್ಟ್ ಇಂದ ಗೆದ್ದಿದೀವಿ, ಬಹಳ ಸಂತೋಷ ಆಗ್ತೈತಿ. ಸರ್ ಅಂದ್ರೆ ನೀವು ಮೊದಲಲ್ಲಿ ದ್ವಿತೀಯ ಸ್ಥಾನ ಗೆದ್ದಿದ್ರೆ ಅವಾಗ ಎಲ್ಲರೂ ಅನ್ಕೊಂಡಿದ್ರು ಶೌರ್ಯ ಪ್ರಥಮ ಸ್ಥಾನ ಯಾವತ್ತರ ಒಂದಿನ ಗೆಲ್ಲುತ್ತೆ ಅಂತ. ಅದು ಮುಗಿದು ಒಂದೇ ವಾರಕ್ಕೆ ನೀವು ಪ್ರಥಮ ಗೆದ್ದಿದ್ದೀರಾ. ಹೌದು ಸರ್, ಪ್ರಥಮವಾದ ಅವತ್ತೇ ಹೊಡಿತಿದ್ವಿ, ಆದ್ರೂ ಯಾಕೆ ಎತ್ಕೊಳ್ಳೋ ಇದಾಗಲಿಲ್ಲ. ಇವತ್ತು ಅದನ್ನ ಮಾಡ್ಕೊಟ್ಟಿದ್ದೇವೆ ಸರ್. ಜೋಡಿ ಇವೆರಡು ಜೋಡಿ ನೀವು ಕಿತ್ತಾಕಲ್ಲ ಸರ್, ನಮ್ಮವೇ ಅಲ್ಲ ನೆಂಟ್ರವು, ನಾವು ಕೀಳಕ್ ತಯಾರಿಲ್ಲ. ಏನೋ ಇವೆರಡು ಜಾತಿ ಹಾಕಂಗಿಲ್ಲ ಅಂದ್ರೆ ಮಾತ್ರ ತೆಗಿತೀವಿ, ಅಷ್ಟು ಬಿಟ್ರೆ ಕೀಳಲ್ಲ ಸರ್. ಇಲ್ಲಿನ ರೇಸು ತುಂಬಾ ಅತ್ಯುತ್ತಮವಾಗಿ ನಡೆಸ್ಕೊಟ್ಟಿದ್ದಾರೆ. ಇವರಿನ ಮುಂದಿನ ರೇಸಿನಲ್ಲೂ ಕೂಡ ಇವರು ಇದೇ ತರವಾಗಿ ನಡೆಸಲಿ ಅಂತ ನೀವು 4 ಮಾತಿನ. ಹೌದು ಸರ್, ಮುಂದೆ ಇದೇ ತರ ನಡೆಸ್ಕೊಟ್ಟು ಚೆನ್ನಾಗಿ ನಡೆಸ್ತಾ ಇದಾರೆ. ಇದು ಪ್ರಥಮ ವರ್ಷ ನಾವು ಬಂದು ಸ್ಪರ್ಧಿಸ್ತೀವಿ, ನಾವು ಅವ್ರಿಗೆ ನಮ್ಮ ಕೈಯಿಂದ ಸಹಾಯ ಮಾಡ್ಕೊಡ್ತೀವಿ. ಏನ್ ಕೇಳಿದ್ರೆ ಹೆಲ್ಪ್ ಮಾಡಕ್ ನಾವು ರೆಡಿ ಇದ್ದೀವಿ, ಅಷ್ಟು ಮಾಡಕ್ಕಂತೂ ಸಿದ್ಧವಾಗಿದ್ದೀವಿ. ಅಂದ್ರೆ ನೀವು ಸಾಣಿಹಳ್ಳಿಯವರು ಆಗಿರೋದ್ರಿಂದ ಮಠದ ಸ್ವಾಮೀಜಿಯವರ ಪೂಜ್ಯರ ಆಶೀರ್ವಾದ ನಿಮ್ಗೆ ಸದಾ ಇದೇ ಇರುತ್ತೆ, ಅದು ಖುಷಿ ಆಗುತ್ತೆ. ಸರ್ ಪ್ರಥಮ ಬಹುಮಾನ ಇಲ್ಲಿ ಏನ್ ನೀವು ಗಳಿಸಿದ್ರಿ ಸರ್? ₹1,00,000. ₹1,00,000 ಜೊತೆಗೆ ಸ್ನೇಹಿತರೆ ಪ್ರಥಮ ಬಹುಮಾನ ಇವರು ಟ್ರೋಫಿಯನ್ನಾಗಿ ಎತ್ತಿನ ಗಾಡಿ ರೂಪದ ಒಂದು ಸ್ಟ್ಯಾಚ್ಯೂ ಅನ್ನ ಕೊಡ್ತಿದ್ದಾರೆ. ಪ್ರತಿಯೊಂದು ಬಹುಮಾನಗಳಿಗೂ ಕೂಡ ಎತ್ತಿನ ಗಾಡಿ ರೂಪದ ಒಂದು ಸ್ಟ್ಯಾಚ್ಯೂ ಕೊಡ್ತಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಸ್ನೇಹಿತರೆ. ಅದನ್ನ ಮನೇಲಿ ಇಟ್ಕೊಳಕ್ಕೆ ಯಾರಿಗೂ ಕೂಡ ಇದು ಬ್ಯಾಡ್ ಆನ್ ಸೈಡ್ಗೆ ಇಕ್ಲೇಬಾರ್ದು ಅಂತ ಒಂದು ಟ್ರೋಫಿ ಕೊಡ್ತಾರೆ. ಸರ್ ನಮಗೆ ಬಹಳ ಸಂತೋಷ ಆಗ್ತೈತಿ. ಏನ್ ಗೊತ್ತಾ, ಆ ದುಡ್ಡಿರಲ್ಲ ನಮಗೆ. ಅವ್ರು ಕೊಟ್ಟಿರೋ ಟ್ರೋಫಿ ಇದೆಯಲ್ಲ, ಇನ್ನು ಜನ್ಮದಲ್ಲಿ ಅದು ಚೂರು ಹಾಳಾಗೋಬಾರ್ದು ಆ ತರ ಮಾಡಿಸ್ಕೊಟ್ಟಿದ್ದಾರೆ. ಎಷ್ಟು ವರ್ಷ ರೇಸ್ ಮಾಡಿದ್ರು ಯಾರು ಆ ತರದ್ ಮಾಡ್ಸಿರಿಲ್ಲ. ಭಾರಿ ಫಸ್ಟ್ನೇ ವರ್ಷ ಮಾಡಿದಾರೆ ಇವ್ರು ರೇಸ, ಆದ್ರೂ ಒಳ್ಳೆ ಟ್ರೋಫಿ ಕೊಡ್ತಾ ಇದಾರೆ. ಭಾರಿ ಸಂತೋಷ ಸರ್. ಕೋಟಿ ಸಿಗಲ್ಲ ಆ ತರ ಸಂತೋಷ ಆಗ್ತಾ ಇದೆ ನನಗೆ. ಸರ್ ದುಡ್ಡು ನಮ್ಮ ಮನೆ ತಗೊಂಡೋಗ್ತಿದ್ದಂಗೆಲ್ಲ ಖರ್ಚಾಗುತ್ತೆ, ಆದ್ರೆ ಟ್ರೋಫಿ ಯಾವತ್ತು ಮನೇಲೇ ಇರುತ್ತೆ ಸರ್. ಅದಕ್ಕೋಸ್ಕರ ನಮಗೆ ಬಹಳ ಸಂತೋಷ ಆಗ್ತೈತೆ ಅದು ನೋಡಿ. ರೈತರ ಮನೆಯಲ್ಲಿ ಒಂಥರ ಅದು ಹೆಬ್ಬಾಗ್ಲಲ್ಲಿ ದೇವ್ರ ತರನೇ ಇರುತ್ತೆ. ಹೌದು, ಹೆಬ್ಬಾಗ್ಲು ಹೆಂಗಿರುತ್ತೆ ನಮ್ಮ ರೈತರ ಮನೆಯಲ್ಲಿ ಅದನ್ನ ಹಂಗೆ ಕಾಣುತ್ತೆ ಸರ್. ಮುಖನೇ ನೋಡ್ಕೊಂಡು ಹೋಗೋದು ನಾವು. ಶೌರ್ಯ ಎತ್ತು ಇದೇ ತರ ಭಾಗವಹಿಸ್ಲಿ. ಇವತ್ತು ಶೌರ್ಯ ಎತ್ತಿಗೆ ಸಾವಿರಾರು ಜನ ಅಭಿಮಾನಿಗಳು ಹುಡ್ಕೊಂತಿದ್ದಾರೆ ನೋಡಿ. ಜಯಕಾರ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಸ್ನೇಹಿತರೆ ನೋಡಿ, ಇದೇ ಮುಗುಳಿಹಳ್ಳಿ ರೇಸಿನಲ್ಲಿ ಅದ್ದೂರಿಯಾಗಿ ಪ್ರದರ್ಶನವನ್ನ ನೀಡಿ ತೃತೀಯ ಸ್ಥಾನ ಗಳಿಸಿರುವಂತಹ ಕೊಹ್ಲಿ ಮತ್ತೆ ಬಾಹುಲ್ಯ ಎತ್ತನ ಪರಿಚಯ ಮಾಡ್ಕೊಡ್ತೀನಿ. ಈ ಹಿಂದೆ ನನ್ನ ಚಾನಲ್ ಮೂಲಕ ಈ 2 ಎತ್ತುಗಳನ್ನ ವಿಡಿಯೋ ಮಾಡಿದ್ದೆ. ಅದ್ದೂರಿಯಾಗಿದ್ರೆ ಅಭಿಮಾನಿಗಳು ಕೂಡ ಸಂಭ್ರಮಿಸಿದ್ರಿ ಸ್ನೇಹಿತರೆ. ಬನ್ನಿ ಅವರ ಮಾಹಿತಿ ತಿಳಿಸ್ತೀನಿ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಇವತ್ತಿನ ರೇಸಲ್ಲಿ ತೃತೀಯ ಸ್ಥಾನ ಗಳಿಸಿದಿರಾ, ತುಂಬಾ ಅತ್ಯುತ್ತಮವಾಗಿ ರೋಚಕವಾಗಿ ಓಡಿದಾವೆ ನಿಮ್ಮ ರಾಸುಗಳು, ಏನ್ ಹೇಳಕ್ ಇಷ್ಟಪಡ್ತೀರಾ?
ಸರ್ ನಮ್ದು ಬಂದ್ಬಿಟ್ಟು ಚಿಕ್ಕಮಂಗ್ಳೂರ್ ಹತ್ರ ತೇಗೂರು ಅಂತ ಹೇಳಿ, ನಾವು ಮುಂಚೆ ಒಂದು ಎತ್ತಿತ್ತು ನಮ್ದು ಜಾಕಿ ಅಂತ ಹೇಳಿ, ಅದರಲ್ಲಿ ಸತತವಾಗಿ ನಾವು 7-8 ವರ್ಷದಿಂದ ಒಂದು ಬಹುಮಾನ, ಒಂದು 2-3 ಬಹುಮಾನ ಅಷ್ಟೇ ಹೊಡೆಯೋಕ್ಕಾಗಿತ್ತು. ಬಟ್ ಇದನ್ನ ಲಾಸ್ಟ್ ಜುಲೈ ತಿಂಗಳಲ್ಲಿ ನಾವು ಒಂದು ರೇಸ್ ದಿನ ತಗೊಂಡಿದ್ದು, ಅವತ್ತು ಪ್ರೈಸ್ ಒಳಗೆ ಹೋಗುವಾಗ ಸೋತಿತ್ತು. ಅದಾದ್ಮೇಲೆ ನಮಗೆ ಕಂಟಿನ್ಯೂಸ್ ಯಾವುದು ಒಳ್ಳೆ ಜೊತೆ ಇಲ್ದೇನೆ ನಾವು 4-5-7 ರೇಸ್ ಹಾಕಿದ್ವಿ. 7 ರೇಸಲ್ಲಿ 4 ರೇಸು ಪ್ರೈಸ್ ಒಳಗೆ ಹೋಗ್ಬೇಕಾದ್ರೆ ಸೋತಿದ್ವಿ. ಅದಾದ್ಮೇಲೆ ನಾವು ಈಗ ಜನವರಿ 2025 ಏನು ಶುರು ಆಯಿತು, ಅಲ್ಲಿಂದ ಕೊಹ್ಲಿನ ಜೊತೆ ಮಾಡ್ಕೊಂಡಿದ್ದು 2ನೇ ರೈಸು. 2ನೇ ರೈಸಲ್ಲಿ ಕಂಟಿನ್ಯೂಸ್ ಆಗಿ ದ್ವಿತೀಯ ಬಹುಮಾನ ಹೊಡೆದಿದ್ದೀವಿ. ಏನೋ ಒಂಚೂರು ನಮ್ಮಿಂದನೇ ಎತ್ತಿಂದ ಯಾವುದೂ ಎಡವಟ್ಟು ಆಗಿಲ್ಲ, ನಮ್ಮಿಂದನೇ ಸ್ವಲ್ಪ ಏನೋ ಚಿಕ್ಕ ಪುಟ್ಟ ತಪ್ಪುಗಳಾಗಿ ಇವತ್ತು 3ನೇ ಬಹುಮಾನ ಹೊಡೆದಿದ್ದೀವಿ. ಬಟ್ ಖುಷಿ ಇದೆ, ದಿನ ಗೆಲ್ಲಬೇಕು ಅನ್ನೋ ಆಸೆಗಿಂತನೂ ಫಸ್ಟೋ ಸೆಕೆಂಡೋ ಥರ್ಡೋ ಬಂದಿರೋದಕ್ಕೆ ಒಂದು ಸ್ಥಾನ, ಒಂದು ಮರ್ಯಾದೆ ಸಿಕ್ಕಿದೆ ಅಂತ ತುಂಬ ಖುಷಿ ಇದೆ. ಇವತ್ತು ನಾನು ಹಿಂದೂ ಕೇಸರಿ, ನಾನು ಇನ್ನೂ ಇದೀನಿ ಅಂತೇಳಿ ತೊಡೆ ತಟ್ಟಿ ತೋರಿಸ್ತಿದೆ. ಹೌದು ಸರ್, ಎಲ್ಲರೂ ಇದ್ರ ಕೈಲಿ ಆಗಲ್ಲ, ಇದು ಪ್ರಾಯ ಮುಗೀತು ಅಂತ ಹೇಳೋರು ನಾವು ತಂದಾಗ್ಲೂ. ಬಟ್ ನಾನು ಇನ್ನೂ ಇದೀನಿ, ನನ್ನ ಜೀವ ಇದೆ ಅಂತ ಹೇಳಿ ಅದನ್ನ ತೋರಿಸ್ಕೊಟ್ಟಿದೆ. ಅದರಲ್ಲೂ ನಮಗೆ ಸೋಲು ಅಂತ ಏನಿತ್ತು ಅದನ್ನ ಸೋಲನ್ನ ಗೆಲುವನ್ನ ಬೀರಿ ಇವತ್ತು ನಮಗೆ ಒಂದು ಖುಷಿಯನ್ನ ತಂದ್ಕೊಟ್ಟಿದೆ. ಅದ್ರ ಮೇಲೆ ನಮಗೆ ನಿಜವಾಗ್ಲೂ ಹೆಮ್ಮೆ ಇದೆ. ಖುಷಿ ಆಗುತ್ತೆ ಸರ್, ತುಂಬಾ ಚೆನ್ನಾಗಿ ಸಾಕ್ತಿದ್ದೀರಾ ನೀವು, ಅದು ಖುಷಿ ಪಡ್ಬೇಕು. ಸ್ನೇಹಿತರೆ, ಇದೇ ಬಾಹುಲ್ಯ, ಇದರ ಜೊತೆಗಾರ ಕಲ್ಕಿ ಅಂತ ನೀವು ಕೇಳಿರ್ಬಹುದು, ಅವನನ್ನ ಕಳ್ಕೊಂಡಿದ್ದ. ಅದ ನಂತರ ಈಗ ಕೊಹ್ಲಿ ಅಂತ ಒಬ್ಬ ಹೊಸ ಜೊತೆಗಾರ ಸಿಕ್ಕಿದ್ದಾನೆ, ಅವನ ಜೊತೆಯಲ್ಲಿ ಅತ್ಯುತ್ತಮವಾದ ಪ್ರದರ್ಶನ ನೀಡ್ತಿದ್ದಾನಲ್ವ ಸರ್? ಹೌದು ಸರ್, ಇವಾಗ ಕಲ್ಕಿ ಏನು ಕಳ್ಕೊಂಡಿದ್ವಿ ಅದೇ ಪ್ರಯುಕ್ತ ಇವಾಗ ನಮಗೆ ಕೊಹ್ಲಿ ಕಲ್ಕಿ ತರನೇ ಒಂದು ಸಾಥ್ ಕೊಡ್ತಾ ಇದೆ. ಇನ್ನು ಮುಂದೆ ಕಲ್ಕಿ ಬಾಹುಲ್ಯ ಏನು ಫಾರ್ಮಲ್ಲಿ ಇದ್ವೋ ಅದೇ ಫಾರ್ಮ್ನ ಜನಗಳಿಗೆ ಹೊಸ ಅಧ್ಯಾಯದ ರೂಪದಲ್ಲಿ ನಾವು ತೋರಿಸ್ಕೊಡ್ತೀವಿ. ಇದು ನಾನು ಯಾವತ್ತೂ ಹೇಳ್ತಾ ಇದ್ದೀನಿ, ಹೊಸ ಅಧ್ಯಾಯ ಇನ್ನು ಮುಂದೆ ಶುರು. ಎತ್ತು ತಗೊಂಡಿದ್ದೀನೂ ಹೇಳಿದ್ದೀನಿ, ಬಾಹುಲ್ಯ ನಮ್ಮ ಮನೆಗೆ ಬಂದಿದ್ದೀನೂ ಹೇಳಿದ್ದೀನಿ. ಬಾಹುಲ್ಯ ಅಂದು ಹೊಸ ಅಧ್ಯಾಯ ಇವತ್ತಿಂದ ಶುರು. ಧನ್ಯವಾದಗಳ ಸರ್. ಇವತ್ತು 1,75,000, 50,000, 25,000 ಟೋಟಲ್ ಪ್ರೈಸು 2.5 ಲಕ್ಷ ಇಟ್ಟಿದ್ದಾರೆ. ಬರೀ 4,000 ಎಂಟ್ರಿ, ಮತ್ತೆ ಯಾವುದೇ ರೀತಿ ರೀ ಎಂಟ್ರಿ ಮಾಡಿಲ್ಲ. 40 ಜೊತೆ ಎತ್ತು ಬಂದಿರೋದು. ಅಂದರೆ ರೈತರ ದುಡ್ಡಲ್ಲೇ ರೇಸ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ನ ಬಿಟ್ಬಿಡಿ ಸರ್. ಯಾಕೆಂದರೆ ಎಷ್ಟೋ ಜನ ನಾವು ಅವ್ರ ಬಗ್ಗೆ ಮಾತಾಡಬಾರ್ದು. ಅವರು ಇಡೋದೊಂದು ಪ್ರೈಸು, ಅಲ್ಲಿ ಕೊಡೋದೊಂದು ಪ್ರೈಸು, ಆ್ಯಂಡ್ ಆಮೇಲೆ ನಾವು ಏನೇ ಹೋದಾಗ್ಲೂ ರೀ ಎಂಟ್ರಿ ಬೇಡ ಸರ್. ಆ ರೀ ಎಂಟ್ರಿಲಿ ನಾವು ರೈತರ ದುಡ್ಡಲ್ಲೇ ರೇಸ್ ಮಾಡಬೇಕು ಅಂತಿಲ್ವಲ್ಲ ಸರ್. ಈಗ ನಮ್ಮಲ್ಲಿ ಒಂದು ಫಂಕ್ಷನ್ಸ್ ಕರೆದಿರ್ತೀವಿ, ಆ ಫಂಕ್ಷನಲ್ಲಿ ಅವ್ರು ಮುಯ್ ದುಡ್ಡಲ್ಲಿ ನಾವು ಊಟ ಹಾಕ್ತೀವಿ ಆಗುತ್ತಾ? ಈಗ ಯಾಕೆಂದ್ರೆ ವರ್ಷಕ್ಕೆ 10 ರೇಸ್ ಆಗಲಿ, ನೀಟಾಗಿ ರೇಸ್ ಆಗಲಿ, 1 ಲಕ್ಷ ಫಸ್ಟ್ ಪ್ರೈಸ್ ಇಟ್ರು ಯಾವುದೇ ಕಾರಣಕ್ಕೂ ಎಷ್ಟೇ ಇಡಿ ರೀ ಎಂಟ್ರಿ ಬೇಡ, ರೈತರ ದುಡ್ಡಲ್ಲಿ ರೇಸ್ ಮಾಡೋದು ಬೇಡ ಸರ್. ಓಕೆ ಸ್ನೇಹಿತರೆ, ಅತ್ಯುತ್ತಮವಾದ ಮಾತು ಹೇಳಿದ್ರು. ನಮ್ಮ ಮುಯ್ ದುಡ್ಡಲ್ಲೇ ಮದುವೆ ಮಾಡೋದು ಬೇಡ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿನ ರೇಸ್ ಅನ್ನ ಕುರಿತು ಒಳ್ಳೇದಾಗಿ ಮಾತನಾಡಿದ್ದಾರೆ ಅವರು. ಖುಷಿ ಆಗುತ್ತೆ.